ಕೇರಳದಲ್ಲಿ ಅವರು ಮಸೀದಿಗೆ ಹೋಗ್ತಾ ಇದ್ರು. ಅದೇ ರೀತಿ ಮದುವೆ ಆಗಿ ಬಂದ ನಂತರ ಇಲ್ಲಿ ಕೊಡಗಿನ ವಿರಾಜಪೇಟೆ ಮಸೀದಿಗೆ ಹೋಗ್ತಾರೆ. ಆದರೆ ಅಲ್ಲಿ ಬಹಿಷ್ಕಾರಕ್ಕೆ ಒಳಗಾಗ್ತಾರೆ. 30 ವರ್ಷದ ಹಿಂದೆ ಕೊಡಗಿನ ಅಹಮದ್ ಜೊತೆ ಜುಬೇದಾ ಮದುವೆ ಆಗ್ತಾರೆ. ಅಹಮದ್ಗೆ 2ನೇ ಪತ್ನಿಯಾಗಿರುವ ಕೇರಳ ಮೂಲದ ಜುಬೇದಾ. ವಿವಾಹದ ಬಳಿಕ ವಿರಾಜಪೇಟೆಯಲ್ಲಿ ವಾಸ ಇರ್ತಾರೆ ಈ ದಂಪತಿ. ಈ ಸಂದರ್ಭದಲ್ಲಿ ಮಸೀದಿಗೆ ಹೋಗಿ ನಮಾಜ್ ಮಾಡ್ತಾ ಇದ್ರು ಮಹಿಳೆ ಕೇರಳದಲ್ಲೂ ಕೂಡ ಇದ್ದಂತಹ ಸಂದರ್ಭದಲ್ಲಿ ಮಸೀದಿಗೆ ಹೋಗಿ ನಮಾಜ್ ಮಾಡ್ತಾ ಇದ್ರು. ಅದೇ ಪರಿಪಾಠವನ್ನ ಕೊಡಗಿಗೆ ಬಂದಾಗ ಕೂಡ ಮುಂದುವರಿಸ್ತಾರೆ. ನಮಾಜ್ ಮಾಡ್ತಾ ಇರುವ ವಿಷಯ ತಿಳಿತಾ ಇದ್ದ ಹಾಗೆ ಅಹಮದ್ಗೆ ನೋಟಿಸ್ ಬರುತ್ತೆ. ಗುಂಡಿಕೆರೆಯ ಶಾಫಿ ಮುಸ್ಲಿಂ ಜಮಾಹತ್ನಿಂದ ನೋಟಿಸ್ ಜಾರಿ ಆಗತ್ತೆ. ಆ ನೋಟಿಸ್ ಅನ್ನ ಕೂಡ ಅವ್ರು ತೋರಿಸ್ತಾರೆ. ಏನ್ ನೋಟಿಸ್ ಬಂತು ಅಂತ. ಇದು ಇವತ್ತು ನಿನ್ನೆ ಆಗಿದ್ದ ಘಟನೆ ಅಲ್ಲ, 25 ವರ್ಷದ ಹಿಂದೆ ನಡೆದಂತಹ ಘಟನೆ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಕುಟುಂಬ ಚಿತ್ರಹಿಂಸೆಯನ್ನ ಅನುಭವಿಸ್ತಾ ಇದೆ. ಈ ಕಾರಣಕ್ಕೆ ಕೇರಳದಲ್ಲಿದ್ದಂತಹ ಮಹಿಳೆ ಮದುವೆ ಆದ ನಂತರ ಕೊಡಗಿಗೆ ಬರ್ತಾರೆ. ಕೇರಳದಲ್ಲಿ ಯಾವ ರೀತಿ ಮಸೀದಿಗೆ ಹೋಗಿ ನಮಾಜನ್ನ ಮಾಡ್ತಾ ಇದ್ರು, ಅದೇ ರೀತಿ ಕೊಡಗಿನಲ್ಲೂ ಕೂಡ ಮಸೀದಿಗೆ ಹೋಗಿ ನಮಾಜ್ ಮಾಡ್ತಾ ಇದ್ದಾರೆ. ಆದರೆ ಅದು ಅವ್ರಿಗೆ ಗೊತ್ತಿರೋದಿಲ್ಲ, ಅಲ್ಲಿ ಹೋಗಬಾರದು ಅಂತ ಹೇಳ್ಬಹುದಿತ್ತು, ತಿಳಿಸಿ ಹೇಳ್ಬಹುದಿತ್ತು. ಅವರು ಕೂಡ ಕೇಳ್ತಾ ಇದ್ರು. ಆದ್ರೆ ಆಗಿದ್ದೆ ಮೊನ್ನೆ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ಜುಬೇದಾ ಪತಿ ಅಹಮದ್. ಮೊನ್ನೆ ತಾನೇ ಮೃತಪಟ್ಟರು. ತಂದೆಯ ಶವವನ್ನ ಮನೆಗೆ ಸಾಗಿಸ್ತಾ ಇದ್ದ ಅಹಮದ್ ಪುತ್ರ ರಶೀದ್ ಶವ ಸಾಗಿಸುವಷ್ಟರಲ್ಲೇ ಶವವನ್ನ ಕಿತ್ಕೊಂಡು ಹೋಗಿದ್ದ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಿರಿಯ ಹೆಂಡತಿ ಮಕ್ಕಳು ಸೇರಿ ಶವ ಎತ್ಕೊಂಡು ಹೋದ ಆರೋಪ ಮಾಡ್ತಿದ್ದಾರೆ. ಅಂತ್ಯಕ್ರಿಯೆ ಮಾಡಲು ಬಿಡದೆ ಮೃಗೀಯ ವರ್ತನೆಯನ್ನ ತೋರಿದ ಜಮಾಹತ್. ಅಂತ್ಯಕ್ರಿಯೆಯಲ್ಲಿ ಪತ್ನಿ ಜುಬೇದಾಗೆ ಭಾಗವಹಿಸೋದಕ್ಕೆ ಬಿಡದೆ ಕಿರುಕುಳ ಕೊಟ್ಟಿದ್ದಾರೆ. ಅಂತ್ಯಕ್ರಿಯೆಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಮಸೀದಿಗೆ ಪ್ರಾರ್ಥನೆ ಮಾಡಲು ಹೋದರೆ ಗಲಾಟೆ ಮಾಡಿದವರು ಅಲ್ಲಿಂದ ಹೊರಗೆ ಕಳುಹಿಸಿ ಅವಮಾನ ಮಾಡಿದರು ಅಂತ ರಶೀದ್ ಆರೋಪ ಮಾಡಿದ್ದಾರೆ. ಸಾಕ್ಷಿಯಾಗಿ ಮೊಬೈಲ್ ವಿಡಿಯೋವನ್ನ ಸಹ ರೆಕಾರ್ಡ್ ಮಾಡಿಟ್ಕೊಂಡಿದ್ದಾರೆ ರಶೀದ್. ಒಂದು 13 ವಯಸ್ಸು ಇರುವ ಟೈಮಲ್ಲಿ ನಮ್ಮ ತಂದೆಯವ್ರನ್ನ ಇವರಿಂದ ಬಹಿಷ್ಕಾರ ಹಾಕಿದರು. ಅದು ನಮ್ಮ ತಾಯಿ ಮಸೀದಿಗೆ ಹೋಗ್ತಾರೆ ಎನ್ನುವ ಕಾರಣ ಹೇಳಿ ಅವರು ನಮ್ಮನ್ನು ಬಹಿಷ್ಕಾರ ಹಾಕಿದರು. ಆವಾಗ ನಾವು ಚಿಕ್ಕ ಮಕ್ಕಳು. ಆಮೇಲೆ ನನಗೆ 33ನೇ ವಯಸ್ಸಿಗೆ ನಾನು ಇಲ್ಲಿ ಒಂದು ಅರ್ಜಿ ಕೊಟ್ಟು ಅದು ಅವ್ರನ್ನ ಪರಿಗಣಿಸಿ ಅಷ್ಟು ವರ್ಷದ ದುಡ್ಡನ್ನು 18 ವರ್ಷ ಮೇಲೆ ಸದಸ್ಯತೆ ಪಡ್ಕೊಳ್ಬೇಕು. ಅಲ್ಲಿಂದ 32 ವರ್ಷ ಗಂಟೆ ಇರುವುದನ್ನು ನನ್ನಿಂದ ವಸೂಲು ಮಾಡಿ ಸುಮಾರು ನನಗೂ ತಮ್ಮ ಹಾಗೂ ತಂದೆ 3 ಜನ ಒಟ್ಟಿಗೆ ತಗೊಂಡು ಸುಮಾರು 75ರಿಂದ 80 ಸಾವಿರ ಗಂಟೆ ಅವರು ತಗೊಂಡ್ರು. ಅಲ್ಲಿಂದ 2 ವರ್ಷದಲ್ಲಿ ಅವರು ಪುನಃ ನಮ್ಮನ್ನು ಯಾವುದೇ ಕಾರಣ ಹೇಳಿಕೆಯನ್ನು ನೀಡದೆ ಅವರು ನಮ್ಮನ್ನು ಪುನಃ ಮಸೀದಿಯಿಂದ ಸದಸ್ಯವನ್ನು ರದ್ದುಪಡಿಸಿದೆ ಎಂದು ನೋಟಿಸ್ ಬೋರ್ಡಲ್ಲಿ ಹಾಕಲಾಯಿತು. ಇದು ಅಹಮದ್ ಅವರ ಪುತ್ರ ಹೇಳ್ತಾ ಇರುವಂತಹ ಮಾತು. ಬಹಿಷ್ಕಾರ ಯಾವಾಗ ಹಾಕಲಾಯಿತು ಆ ದಿನದಿಂದ ಇಲ್ಲಿಯವರೆಗೂ ಕೂಡ ಪಾಪ ಈ ಕುಟುಂಬ ಕಾನೂನು ಹೋರಾಟವನ್ನ ಮಾಡ್ತಾಲೇ ಬರ್ತಾ ಇದೆ. ಬಹಿಷ್ಕಾರದ ಬಗ್ಗೆ ಹಲವು ಬಾರಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ. ಅವ್ರು ಯಾವುದೇ ಆಕ್ಷನ್ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಜಿಲ್ಲಾ ವಕ್ಫ್ ಬೋರ್ಡ್ಗೆ ಹೋಗ್ತಾರೆ, ಅಲ್ಲಿ ದೂರು ಕೊಡ್ತಾರೆ. ದೂರನ್ನ ನೀಡ್ತಾರೆ ಮಗ ರಶೀದ್. ಯಾರಿಂದಲೂ ಇದುವರೆಗೂ ನ್ಯಾಯ ಸಿಗ್ಲಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತೊಮ್ಮೆ ವಿರಾಜಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡ್ತಾರೆ ರಶೀದ್. ಮಾಧ್ಯಮಗಳ ಮುಂದೆ ಬರ್ತಾರೆ. ಯಾವುದೇ ದಾರಿ ಕಾಣದೇ ಇದ್ದಂತಹ ಸಂದರ್ಭದಲ್ಲಿ ಒಂದ್ ಕಡೆ ಪೊಲೀಸರಿಗೆ ದೂರು ಕೊಡ್ತಾರೆ, ಅವ್ರು ಯಾವುದೇ ಆಕ್ಷನ್ ತೆಗೆದುಕೊಳ್ಳೋದಿಲ್ಲ. ಜಿಲ್ಲಾ ವಕ್ಫ್ ಬೋರ್ಡ್ ಬಳಿ ಹೋಗ್ತಾರೆ, ತಮ್ಮ ಅಳಲನ್ನ ತೋಡ್ಕೊಳ್ತಾರೆ, ಏನೂ ಪ್ರಯೋಜನ ಆಗೋದಿಲ್ಲ. ಕೊನೆಗೆ ಅವರು ಮಾಧ್ಯಮದ ಮುಂದೆ ಬರ್ತಾರೆ, ತಮ್ಮ ಅಳಲನ್ನ ತೋಡ್ಕೊಳ್ತಾರೆ. ಹಿರಿಯ ಹೆಂಡತಿ ಮಕ್ಕಳು ಆಸ್ತಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ. ಈಗ ಮತ್ತೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಹಿರಿಯ ಹೆಂಡತಿ ರಶೀದ್ ಅವರ ತಂದೆ ಅಹಮದ್ ಅವರ ಮೊದಲನೆಯ ಪತ್ನಿ ಅವರು ಹಾಗೂ ಅವರ ಮಕ್ಕಳು ಆಸ್ತಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಜುಬೇದಾ ಅವರ ಕುಟುಂಬದ ಆರೋಪ. 4 ವರ್ಷಗಳ ಹಿಂದೆ 78,000 ರೂಪಾಯಿ ದಂಡ ಕಟ್ಟಿರ್ತಾರೆ. ಜಮಾಅತ್ ಸದಸ್ಯತ್ವ ಪಡೆದಿದ್ದ ಅಹಮದ್ ಮತ್ತು ರಶೀದ್ 2 ವರ್ಷಗಳ ಹಿಂದೆ ಮಾಹಿತಿ ನೀಡದೆ ಸದಸ್ಯತ್ವ ರದ್ದಾಗತ್ತೆ. ಆಲ್ಮೋಸ್ಟ್ ಸರ್ 26 ಇಯರ್ವರೆಗೂ ನಾವು ಮಧ್ಯದಲ್ಲಿ ಬಹಿಷ್ಕಾರದಲ್ಲಿದ್ದೀವಿ ಸರ್. ಅದರ ಮಧ್ಯದಲ್ಲಿ ಒಂದು 2 ವರ್ಷ ನಾವು
ಮಸೀದಿಯಲ್ಲಿ ಮೆಂಬರ್ಶಿಪ್ ತಗೊಂಡ್ವಿ. ಅದು ಪೆನಾಲ್ಟಿ, ಯಾವುದೇ ಬೆನಿಫಿಟ್ ಇಲ್ಲ. ಮಸೀದಿಯಲ್ಲಿ ಹೋಗೋಂಗಿಲ್ಲ, ರಿಟರ್ನ್ ನಮ್ಮ ಮನೆಗೆ ಯಾರು ಬರೋಂಗಿಲ್ಲ, ಅಂಗಡಿಗೆ ಹೋಗೋಂಗಿಲ್ಲ, ಊರಿನಲ್ಲಿ ಇರೋದು ಏನು ನಮಗೆ ಕೊಡುವಂಗಿಲ್ಲ. ಈ ಥರ ಅಂದರೆ ಒಂದು ಆಟೋದವರಿಗೂ ಸಹ ಹತ್ಕೊಳ್ಳೋಂಗಿಲ್ಲ. ಈ ಥರ ಪರಿಸ್ಥಿತಿನಲ್ಲಿ ಇಷ್ಟು ವರ್ಷಗಳು ಕಳೆದಿದ್ದು ಸರ್. ನಮಗೆ ಪೆನಾಲ್ಟಿ ಅಂದರೆ ನಾವು ವರ್ಷಕ್ಕೆ ಒಂದು ಅಮೌಂಟ್ ಅಂತ ಇರುತ್ತೆ. ಆ ಅಮೌಂಟ್ ಜೊತೆಗೆ ನೀವು ಮಸೀದಿಯಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೆಲ್ಲ ಸೇರಿಬಿಟ್ಟು ಅಷ್ಟು ವರ್ಷದ್ದು ಅಮೌಂಟನ್ನು ನಮ್ಮ ಕೈಯಿಂದ ಕಟ್ಟಿಸ್ಕೊಂಡಾದ್ಮೇಲೆ ಈಗ 1 ವರ್ಷದಿಂದ ಪುನಃ ನಮ್ಮನ್ನು 2 ವರ್ಷ ನಮ್ಮ ಮಸೀದಿಯಲ್ಲಿ ಇಟ್ಕೊಂಡಿದ್ರು. ಈಗ ಪುನಃ ನಮ್ಮನ್ನು ಮಸೀದಿಯಿಂದ ಹೊರಗೆ ಹಾಕಿದ್ದಾರೆ. ಕಾರಣ ನನಗೂ ಗೊತ್ತಿಲ್ಲ. ಅಪ್ಪನ ವಿಷಯದಲ್ಲಿ ಮಾತಾಡಬೇಕು ಅಂತ ಕರೆಸ್ಕೊಂಡಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.